ಯೋಗಿಗಳು ಗುರುಗಳು ಯಾಕೆ ಕೂದಲನ್ನು ಬೆಳೆಸ್ತಾರೆ? ದೊಡ್ಡದಾಗಿ ಜುಟ್ಟು ಬಿಟ್ಟಿರ್ತಾರೆ, ದಾಡಿ ಬಿಟ್ಟಿರ್ತಾರೆ. ನೋಡಿ, ನನ್ನ ಸ್ವಂತ ಅನುಭವನ ಹೇಳ್ತೀನಿ. ಕೆಲವರೆಲ್ಲ ದಾಡಿ ಬಿಡಕ್ಕೆ ಸೋರೋದ್ರು, ನಾನು ಕೂಡ ದಾಡಿ ಬಿಟ್ಟಿದ್ದೆ. ನಮಸ್ಕಾರ ಸ್ನೇಹಿತರೆ. ಇಲ್ಲೊಬ್ರು ಕ್ವಶನ್ ಕೇಳಿದ್ದಾರೆ. ನಮಸ್ತೆ ಸರ್, ಐ ಹ್ಯಾವ್ ಒನ್ ಕ್ವಶನ್. ವೈ ಗುರು ಸ್ವಾಮೀಜೀಸ್ ಯೋಗೀಸ್ ಗ್ರೋ ಬಿಯರ್ಡ್ ಸೋ ಮಚ್? ಇಸ್ ಇಟ್ ಎನಿ ಸಿಗ್ನಿಫಿಕೆನ್ಸ್ ಫಾರ್ ಇಟ್? ಪ್ಲೀಸ್ ಎನ್ಲೈಟನ್ ಅಸ್. ಈ ಸ್ವಾಮೀಜಿಗಳು, ಯೋಗಿಗಳು, ಗುರುಗಳು ಯಾಕೆ ಕೂದಲನ್ನು ಬೆಳೆಸ್ತಾರೆ? ದೊಡ್ಡದಾಗಿ ಜುಟ್ಟು ಬಿಟ್ಟಿರ್ತಾರೆ, ದಾಡಿ ಬಿಟ್ಟಿರ್ತಾರೆ. ಅದಕ್ಕೇನಾದರೂ ಸಿಗ್ನಿಫಿಕೆನ್ಸ್, ಅರ್ಥ ಇದೆಯಾ ಅಂತ ನೋಡಿ. ನನ್ನ ಸ್ವಂತ ಅನುಭವನ ಹೇಳ್ತೀನಿ. ನಾನು ರವಿಶಂಕರ್ ಗುರೂಜಿ ಆಶ್ರಮದಲ್ಲಿದ್ದಾಗ ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಟೀಚ್ ಮಾಡೋಕ್ಕೆ ಹೋದಾಗ, ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಇದೆಲ್ಲ ಮಾಡಿಸ್ಬೇಕಾಗಿದ್ದಾಗ, ಮೊದಲು ಆಶ್ರಮಕ್ಕೆ ಸೇರಿದಾಗ ನಾನು ಮಾಮೂಲಿ ಡ್ರೆಸ್ಸು, ಏನು ಗೊತ್ತಾ, ಶರ್ಟು ಪ್ಯಾಂಟು, ಈವನ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ವಿ, ಕ್ಲಾಸ್ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ. ಹಿಂಗೆ ಇತ್ತು, ಅಲ್ಲಿ ಯೂನಿಫಾರ್ಮ್ ಇರಲಿಲ್ಲ. ಆಮೇಲೆ ಅಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ, ನವರಾತ್ರಿನಲ್ಲಿ 9 ದಿನಗಳು ಅದ್ಭುತವಾದ ಪೂಜೆ ಮಾಡ್ತಾರೆ ರವಿಶಂಕರ್ ಆಶ್ರಮಲ್ಲಿ. ಒಂದು ಸಾರಿ ಏನು ಮಾಡಿದ್ರು, ಎಲ್ಲ ಆರ್ಟ್ ಆಫ್ ಲಿವಿಂಗ್ ಟೀಚರ್ಸ್ಗೆ ಒಬ್ಬರು ಡಿವೋಟಿ ಭಕ್ತರು ಈ ಜುಬ್ಬ ಪೈಜಾಮ ಕೊಟ್ಟರು, ವೈಟ್ ಡ್ರೆಸ್ ಕೊಟ್ಟರು ಎಲ್ಲರಿಗೂ. ಸೊ ಎಲ್ಲ ಟೀಚರ್ಸ್ ಎಲ್ಲ ಲೈನಾಗಿ ಹಾಕೊಂಡು ಕುಳಿತುಕೊಂಡು ತುಂಬ ಚೆನ್ನಾಗಿ ಕಾಣ್ತು. ಆಮೇಲೆ ಗುರೂಜಿಯವರು ಹೇಳಿದ್ರು, ಚೆನ್ನಾಗಿದೆ ಡ್ರೆಸ್ ಎಲ್ಲರಿಗೂ, ಇನ್ಮೇಲೆ ನೀವು ಕ್ಲಾಸ್ ಮಾಡಬೇಕಾದ್ರೆ ಈ ವೈಟ್ ಡ್ರೆಸ್ ಹಾಕೊಳ್ಳಿ ಅಂತ ಹೇಳಿದ್ರು. ಸೊ ಆಮೇಲೆ ಅಲ್ಲಿ ವೈಟ್ ಡ್ರೆಸ್ ಹಾಕೊಳ್ಳೋಕೆ ಪ್ರಾರಂಭ, ಅದೇ ಅಭ್ಯಾಸ ಆಯಿತು. ಆಮೇಲೆ ನಾನು ಯೋಗ ಟೀಚರ್ ಬರೋಲ್ಲ ನೋಡಿ, ಅಲ್ಲಿ ಕಲಿತ ಅಭ್ಯಾಸ ಕಂಟಿನ್ಯೂ ಆಗ್ತಾ ಇದೆ ಯೂನಿಫಾರ್ಮ್ ಥರ. ಆಮೇಲೆ ಏನು ಮಾಡೋದು, ಸ್ವಲ್ಪ ದಿನ ಆದಮೇಲೆ ಗುರೂಜಿಯವ್ರು ಬಿಯರ್ಡ್ ಬಿಟ್ಟಿದ್ದಾರಲ್ಲ, ಅವ್ರು ನೋಡ್ಕೊಂಡು ಕೆಲವರೆಲ್ಲ ದಾಡಿ ಬಿಡಕ್ಕೆ ಸೋರೋದ್ರು, ನಾನು ಕೂಡ ದಾಡಿ ಬಿಟ್ಟಿದ್ದೆ. ದಾಡಿ ಬಿಡಕ್ಕೆ ಸ್ಟಾರ್ಟ್ ಆದರು. ಇದು ಸುಮ್ಮನೆ ಕೆಲವರು ಒಂದು ಯೂನಿಫಾರ್ಮ್ ಫಾರ್ ದ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ. ಒಂದೊಂದು ಪಂಥದಲ್ಲೂ ಒಂದೊಂದು ರೀತಿ ಇದೆ. ಈ ಕೆಲವು ಸನ್ಯಾಸಿಗಳು ಏನು ಮಾಡಿದ್ರೆ, ತಲೆ ಬೋಳ್ಸ್ಕೊತಾರೆ ಅವರು. ಅಂದರೆ ಯಾರೋ ಆಗಿನ ಕಾಲದಲ್ಲಿ ಏನೋ ಆಗಿರುತ್ತೆ, ಸನ್ಯಾಸಿ ಧರ್ಮ, ದೇಹದ ಮೋಹ ಹೋಗ್ಬೇಕು, ದೇಹದ ಮೋಹ ಹೋಗ್ಬೇಕು, ಸಿಗ್ನಿಫಿಕೆನ್ಸ್ ಅಂದ್ಬಿಟ್ಟು ವೈರಾಗ್ಯ ಸ್ಥಿತಿ, ಕೂದಲು ಒಂದು ಅಲಂಕಾರದ ಸ್ಥಿತಿ, ಅದನ್ನು ತೆಗೆದುಬಿಡು ಅಂತ ತೆಗೆದಿರ್ತಾರೆ ಅಷ್ಟೇ. ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಕೇವಲ ಕೂದಲನ್ನು ತೆಗೆದರೆ ವೈರಾಗ್ಯ ಬಂದ್ಬಿಡೋದಲ್ಲ, ಮನಸ್ಸಿನಲ್ಲಿ ಜ್ಞಾನದಿಂದ, ಚಿಂತನೆಯಿಂದ, ಸಾಧನೆಯಿಂದ ವೈರಾಗ್ಯ ಬರಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಕಾಡಿನಲ್ಲಿ ಅವರು ದಾಡಿ ಬಿಟ್ಕೋತಾ ಇದ್ರು, ಕೂದಲು ಬಿಡ್ತಾ ಇದ್ರು, ಜುಟ್ಟು ಬಿಡ್ತಾ ಇದ್ರು. ಅದು ಯಾವುದೋ ಒಂದು ಫೋಟೋ ನೋಡಿರ್ತಾರೆ, ಅದು ಚೆನ್ನಾಗಿ ಕಂಡಿರುತ್ತೆ. ಅಂದರೆ ಇವರು ಧ್ಯಾನದಲ್ಲಿ ಯಾವಾಗಲೂ ಕುಳಿತಿದ್ದಾಗ ಅವ್ರಿಗೆ ಏರ್ ಕಟಿಂಗ್ ಮಾಡೋಕ್ಕೆ, ಇದೆಲ್ಲ ಮಾಡೋಕ್ಕೆಲ್ಲ ಟೈಮ್ ಇರೋದಿಲ್ಲ. ಅದನ್ನು ದಿನ ಸ್ನಾನ ಮಾಡ್ಕೊಂಡು ಹಂಗೆ ಕಟ್ಕೋತಾ ಇರುತ್ತೆ, ಬೆಳೀತಾ ಇರುತ್ತೆ. ಕೆಲವರೆಲ್ಲ ಗಂಟೆಲ್ಲ ಆಗುತ್ತೆ. ಸೊ ಅದನ್ನು ಹಾಗೇ ಬಿಟ್ಕೊಂಡ್ರು. ಅದನ್ನು ಇನ್ನೊಬ್ರು ಫಾಲೋ ಮಾಡ್ಕೊಂಡು ಹೋದ್ರು. ಯಾಕೆ ಅಂತ ಯಾರು ಕ್ವಶನ್ ಕೇಳಲಿಲ್ಲ. ಜನರ ಮನಸ್ಸಿನಲ್ಲಿ ಅದೇ ಇದೆ. ಆ ಕಲ್ಪನೆಯ ಕಥೆಗಳನ್ನು ಹೇಳಿರ್ತಾರೆ. ಸ್ವಾಮೀಜಿಗಳು ಹಿಂಗಿರ್ಬೇಕು, ಆ ಸ್ವಾಮೀಜಿ ಹಿಂಗಿದ್ರು, ಆ ಕಾಡಲ್ಲಿ ಹಂಗಿದ್ರು. ಒಬ್ಬ ಸುಮ್ಮನೆ ಎಲ್ಲೋ ಓಡಾಡ್ಕೊಂಡು ಹೋಗ್ತಾ ಇರ್ತಾನೆ, ಅವನು ಯಾವಾಗಲೂ ಕಟಿಂಗ್ ಮಾಡಿಸ್ಕೊಂಡು ನೀಟಾಗಿ ಇರೋಕ್ಕಾಗತ್ತಾ? ಹಂಗೆ ಬಿಟ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನು ಏನೋ ಮಹಾವೈರಾಗಿ ಅಂತ ಕಂಡುಹಿಡಿತಾರೆ. ಹಿಂಗೆ ಮನುಷ್ಯನ ಮನೋಬುದ್ಧಿಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಮೌಢ್ಯದ ಚಿಂತನೆಗಳು. ಸೊ ಹಂಗಿದ್ರೇ ಕಂಡುಹಿಡಿಯೋದು. ಈಗ ಬೇಕಾದ್ರೆ ನೋಡಿ, ಈಗ ಸದ್ಗುರುಗಳಿದ್ದಾರಲ್ವಾ, ಅವ್ರ ಕೂದಲು ಉದುರೋಗ್ಬಿಟ್ಟಿದೆ, ಅದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಇನ್ನು ಟೋಪಿ ಕಟ್ಟಿದ್ದಾರೆ. ಅದು ಟೋಪಿಗಳು ಕಟ್ಕೊಂಡಿದ್ದಾರೆ. ಓಶೋ ಅವ್ರು ಕೇಳಿದ್ರಲ್ವಾ, ರಜನೀಶ್ ಅವರಿಗೆ ಕೂದಲೆಲ್ಲ ಉದುರೋಗ್ಬಿಟ್ಟಿತ್ತು, ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮೇಲ್ಗಡೆ ಒಂದು ಟೋಪಿ ಹಾಕೊಂಡು ಒಳ್ಳೆ ಡೈಮಂಡ್ ಅವರೆಲ್ಲ ಲಕ್ಸುರಿಯಾಗಿ ಹಾಕ್ತಿದ್ರು. ಈ ಸದ್ಗುರುಗಳಾಗೇನೆ ಕಟ್ಕೊಂಡ್ರು, ಚೆನ್ನಾಗಿ ಕಾಣ್ತು, ಹಾಗೆ ಕಟ್ಕೊಂಡ್ರು. ನೆಕ್ಸ್ಟ್ ನೋಡ್ರಿ, ಅವ್ರ ಶಿಷ್ಯರೇನಾರ ದೊಡ್ಡವರಾಗಿ ಅವರ ಪೀಠಕ್ಕೆ ಬಂದರೆ ಅವ್ರು ಜುಟ್ಟು ಕಟ್ಕೊತಾನೆ. ಸೊ ಅವರೆಲ್ಲ ಗುರುಗಳು ಕಟ್ಕೋತಾ ಇದ್ರು, ನಾನು ಕಟ್ಕೋತಾ ಇರೋದು ಕಟ್ಕೋತಾನೆ. ಅದ್ರ ಬಗ್ಗೆ ಸಿಗ್ನಿಫಿಕೆನ್ಸ್ ಏನೇನು ಇಲ್ಲ. ಅವರು ಕಟ್ಕೊಂಡ್ರು, ಚೆನ್ನಾಗಿ ಕಾಣ್ತು, ಡ್ರೆಸ್ ಹಾಕೊಂಡ್ರು. ಓಶ್ ಅವರು ಕಲರ್ ಡ್ರೆಸ್ ಹಾಕಿದ್ರು, ಹಂಗೇನೆ ಸದ್ಗುರುಗಳು ಅವ್ರನ್ನೇ ಫಾಲೋ ಮಾಡ್ತಾರೆ. ಇವರು ಕಲರ್ ಡ್ರೆಸ್ಗಳೆಲ್ಲ ಹಾಕ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಕಾವಿ ಬಟ್ಟೆನೇ ಹಾಕೊಂಡಿರ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ವೈಟ್ ಬಟ್ಟೆನೇ ಹಾಕೊಂಡಿರ್ತಾರೆ. ಅವ್ರ ಶಿಷ್ಯರೆಲ್ಲ ಬರೀ ವೈಟೇ ಹಾಕೊಂತಾರೆ. ಗುರುಗಳೆಲ್ಲ ದಾಡಿ ಬಿಟ್ಟಿದ್ದಾರೆ, ಶಿಷ್ಯರ ದಾಡಿನೇ ಬಿಡ್ತಾರೆ. ಸೊ ಒಬ್ಬ ಗುರು ಏನು ಮಾಡ್ತಾರೋ ಅದನ್ನ ಶಿಷ್ಯರು ಫಾಲೋ ಮಾಡ್ತಾರೆ ಅಷ್ಟೇ ಹೊರತು ದಿಸ್ ಆರ್ ಆಲ್ ಸೈಕಲಾಜಿಕಲ್ ಗೇಮ್.
ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಜವಾದ ಸತ್ಯ ನಿನ್ನ ಮನಸ್ಸು ಹೇಗಿದೆ, ನಿನ್ನ ಭಾವನೆಗಳು ಎಷ್ಟು ಪರಿಶುದ್ಧವಾಗಿದೆ, ನಿನ್ನ ಸಾಧನೆ ಹೇಗಿದೆ, ನಿನ್ನ ಸ್ಪಂದನ ಈ ಸಮಾಜಕ್ಕೆ ಹೇಗಿದೆ, ನಿನ್ನಿಂದ ಈ ಸಮಾಜಕ್ಕೆ ಏನು ಸಿಗ್ತಾ ಇದೆ, ಅದೇ ನಿಜವಾದ ಸನ್ಯಾಸತ್ವ, ಸ್ಪಿರಿಚುಯಾಲಿಟಿ. ಈ ವೇಷಗಳೆಲ್ಲ ಜನಗಳು ಕನ್ವಿನ್ಸ್ ಮಾಡೋಕ್ಕೆ, ಜನಗಳು ಒಪ್ಕೊಳ್ಳಲ್ಲ. ಯೋಗ ಕ್ಲಾಸಲ್ಲಿ ಹೋಗ್ಬಿಟ್ಟು ಈ ಥರ ಬಟ್ಟೆ ಹಾಕ್ಕೊಂಡು ಹೋದ್ರೆ ಯೋಗ ಗುರು ಅಂತ ಚೆನ್ನಾಗಿ ನೋಡ್ತಾರೆ. ಅದೇ ನೀವು ಹೆಂಗೆಂಗೋ ಹಾಕ್ಕೊಂಡು ಹೋದರೆ ಯಾರೋ ಪೋಲಿ ಅನ್ಕೊತಾರೆ. ಆ ಥರ ಸೈಕಲಾಜಿಕಲ್ ಟ್ರೈನಿಂಗ್ ಆಗಿಬಿಟ್ಟಿದೆ. ಸೊ ನನಗೆ ಇಷ್ಟ ಇಲ್ದರೂ ಕೂಡ ಬೇರೆಯವ್ರಿಗೋಸ್ಕರ ನಾನು ವೇಷ ಹಾಕಬೇಕು, ಆ ರೀತಿ ಆಗ್ಬಿಟ್ಟಿದೆ. ಈಗ ಒಬ್ರು ಯಾರೋ ಸನ್ಯಾಸಿ ಇರ್ತಾರೆ, ದೇವರು ಅಂದ್ರೆ ಸೃಷ್ಟಿಕರ್ತ, ಅವನಿಗೆ ಎಲ್ಲರೂ ಇಷ್ಟ, ಎಲ್ಲರೂ ಅವನ ಮಕ್ಕಳಲ್ವೇ ಅಂದ್ಬಿಟ್ಟು ಒಬ್ಬ ಸನ್ಯಾಸಿ ಮಾಡ್ರನ್ನಾಗಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ತಲೆ ಬೋಳ್ಸ್ಕೊಂಡು ಕೂತ್ಕೊಂಡ್ಬಿಡ್ಲಿ, ಎಲ್ಲ ಧಿಕ್ಕರಿಸ್ಬಿಡ್ತಾರೆ, ನಿಮ್ಮ ಸರಿ ಇಲ್ಲ, ಇನ್ನು ಪೋಲಿ ಅಂದ್ಬಿಡ್ತಾರೆ. ಸೊ ಜನಗಳಿಗೋಸ್ಕರವಾದರೂ ಸನ್ಯಾಸಿ ಆಗಿರೋನು ಕಾವಿ ಬಟ್ಟೆ ಹಾಕ್ಕೊಂಡು ತಲೆ ಬೋಳಿಸ್ಲೇಬೇಕು ಒಂದು ಪಂಥದಲ್ಲಿ. ಇನ್ನೊಂದು ಪಂಥದಲ್ಲಿ ಕಾವಿ ಬಟ್ಟೆ ಹಾಕ್ಕೊಂಡು ಜುಟ್ಟು ಕಟ್ಕೊಂಡು ರುದ್ರಾಕ್ಷ ಮೇಲೆ ಹಾಕೋಬೇಕು. ಅದನ್ನೇ ಆ ಭಕ್ತರು ಸ್ವೀಕಾರ ಮಾಡೋದು, ಇಲ್ದರೆ ಸ್ವೀಕಾರ ಮಾಡೋದಿಲ್ಲ. ಸೊ ಇದೆಲ್ಲ ನಿನ್ನ ಕಲ್ಪನೆಯಲ್ಲಿ ಇರತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಅಷ್ಟೇ. ವಾಸ್ತವ ಬೇರೆ, ಸತ್ಯವೇ ಬೇರೆ. ಸೃಷ್ಟಿಯಲ್ಲಿ ಎಲ್ಲವೂ ಅವನ ಲೀಲೆ ಮತ್ತು ಮನಸ್ಸಿನ ಲೀಲೆ ಅಷ್ಟೇ. ಥ್ಯಾಂಕ್ ಯು.